कर्नाटका बहुत अच्छा है, यहाँ के लोग भी बहुत अच्छे हैं। ಮಾತಾಡಿ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡ್ತೀವಲ್ಲ ಸ್ವಲ್ಪ ಕನ್ನಡ ಬರ್ತದ. ನಾನು ಇವತ್ತು ಮಾರ್ಕೆಟಿಗೆ ಹೋಗ್ತಾ ಇದ್ದೆ, ಒಬ್ಬ ಫ್ರೆಂಡು ಮೀಟ್ ಆಗಿದ್ದಾನೆ. ಸೊ ಬನ್ನಿ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಚೆನ್ನಾಗಿದ್ದೀನಿ ಮಚ್ಚ, ನೀನ್ ಹೇಗಿದ್ಯಾ? ಚೆನ್ನಾಗಿದೆ. ಹಾ, ಇವನು ನಮ್ಮ ಫ್ರೆಂಡು ನವೀನ್ ಅಂತ. ಸೊ ಕನ್ನಡ ಈಗ ಕಲಿತಿದ್ದಾನೆ, ನಾನು ಹೆಲ್ಪ್ ಕೊಡ್ತಾ ಇದ್ದೀನಿ, ನಮ್ಮ ಕಲೀಗ್ಸ್ ಎಲ್ಲರೂ ಹೇಳ್ಕೊಡ್ತಾ ಇದ್ದಾರೆ. ಸೊ ಕಲಿಯೋಕೆ ಇಂಟ್ರೆಸ್ಟ್ ಇದ್ದಾನೆ. ಮಚ್ಚ ಎಲ್ಲಿ ಹೋಗ್ತಾ ಇದೆಯಾ? ಮಾರ್ಕೆಟ್ ಹೋಗ್ತಾ ಇದೆ. ಸೊ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಸೊ ಬನ್ನಿ, ಹಂಗಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮ್ಮ ನವೀನ್ ಜೊತೆ. ನಮ್ಮ ಫ್ರೆಂಡು ಕೂಡ ಕನ್ನಡದ ಅಭಿಮಾನಿನೇ. ಸೊ ಈಗ ಅವನಿಗೆ ಕೇಳೋಣ ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಏನು ಅನಿಸಿಕೆ ಇದೆ ಅಂತ. ಹಾಯ್ ಫ್ರೆಂಡ್ಸ್, ಈಗ ನಾವು ಜಸ್ಟ್ ಮಾರ್ಕೆಟಿಗೆ ಬಂದು ರೀಚ್ ಆದ್ವಿ. ಈ ಕನ್ವರ್ಸೇಷನ್ ಸ್ವಲ್ಪ ಹಿಂದಿಯಲ್ಲಿ ಇರುತ್ತೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೇಳೋಣ ಬನ್ನಿ. हाय नवीन। हाय। तो तू अभी इधर आके मतलब टाइम बिता रहेगा बड़ा ज्यादा, मतलब तुझे कैसा लग रहा है कि कर्नाटका के बारे में क्या तेरा थिंक है? कर्नाटका बहुत अच्छा है, यहाँ के लोग भी बहुत अच्छे हैं। और बेसिकली मैं बिहार से हूँ, मेरा जन्मभूमि बिहार है और मैं यहाँ पे काम करता हूँ। जो कर्म भूमि है वो हमारा कर्नाटका है। तो यहाँ का लैंग्वेज, यहाँ का सभी का रिस्पेक्ट करता हूँ और यहाँ का जो लैंग्वेज है वो हमें सीखना है और सीख भी रहा हूँ। मेरा फ्रेंड सब जो है वो सिखा रहे हैं, बहुत अच्छे हैं। ಅದೇ ಇವನ್ ನವೀನ್ ಹೇಳ್ತಾ ಇದ್ದಾನೆ, ನಾನು ಕನ್ನಡ ಕಲಿತಾ ಇದ್ದೇನೆ, ಫ್ರೆಂಡ್ಸ್ ಕಲಿಸ್ತಾ ಇದಾರಂತೆ. ಸೊ ನಾವು ನಮ್ಮ ಜೊತೆಗೇನೆ ಕೆಲಸ ಮಾಡ್ತಾನೆ. ಸೊ ಎಲ್ರು ಕನ್ನಡ ಕಲಿಸ್ತೀವಿ, ಕನ್ನಡದಲ್ಲೇ ನಾವು ಕನ್ವರ್ಸೇಷನ್ ಮಾಡ್ತೀವಿ. ಅವನು ಬೇಗನೆ ಕನ್ನಡದಲ್ಲೇನೆ ಮಾತಾಡ್ತಾನೆ. ಇನ್ನೊಂದಿನ ನಾವು ಇಂಟರ್ವ್ಯೂ ತಗೊಳ್ಳೋಣ ಕನ್ನಡದಲ್ಲೇನೆ. मैं सीख रहा हूँ, ಸ್ವಲ್ಪ ಕನ್ನಡ ಬರ್ತದ. ಓಕೆ ಕನ್ನಡ ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀರಾ? ಓಕೆ.